ಆತ್ಮೀಯ ಸ್ನೇಹಿತರೆ, ಈ ದಿನ ಕೆ.ಎಸ್. ನರಸಿಂಹಸ್ವಾಮಿಯವರ ಸಣ್ಣ ಸಂಗತಿ ಪದ್ಯಪಾಠಗಳು ಭಾಗದ ಪ್ರಶ್ನೋತ್ತರ ನೋಡೋಣ. ಸಣ್ಣ ಸಂಗತಿ. ಕವಿ ಪರಿಚಯ. ಕವಿ ಕೆ.ಎಸ್. ನರಸಿಂಹಸ್ವಾಮಿ. ಕಾಲ 26/1/1915. ಮರಣ 2004. ಸ್ಥಳ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ. ಕವನ ಸಂಕಲನಗಳು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು. ಪ್ರಶಸ್ತಿಗಳು: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ. ಆಕಾರ ಗ್ರಂಥ ಸಣ್ಣ ಸಂಗತಿ. ಈ ಕವನವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರ ಇರುವಂತಿಗೆ ಕವನ ಸಂಗ್ರಹದಿಂದ ಆಯ್ಕೆ ಮಾಡಲಾಗಿದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ? ನಡುರಾತ್ರಿಯ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣು ತೆರೆದಿದೆ. ಪುಟ್ಟ ಮಗುವು ತೊಟ್ಟಿಲಲ್ಲಿ ಹೇಗೆ ಮಲಗಿದೆ? ಪುಟ್ಟ ಮಗುವು ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಮೂಲೆಯಲ್ಲಿ ಇರುವುದೇನು? ಮೂಲೆಯಲ್ಲಿ ಇರುವುದು ಒಂದು ಸಣ್ಣನೆಯ ದೀಪ. ನಿದ್ದೆ ಎಚ್ಚರಗಳಲ್ಲಿ ಯಾವ ಕೈ ದುಡಿಯುತ್ತಿದೆ? ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಸಾಕುವ ಕೈ ದುಡಿಯುತ್ತಿದೆ. ಯಾವುದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ? ದುಡಿಯುತ್ತಿರುವ ಪೊರೆವ ಕೈಗಳನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ತಾಯಿ ತನ್ನ ಮಗುವಿನ ಆರೈಕೆಯನ್ನು ಹೇಗೆ ಮಾಡುತ್ತಾಳೆ? ವಿವರಿಸಿ. ಪುಟ್ಟ ಮಗುವೊಂದು ಮಂಚದ ಬಳಿ ಇರುವ ತೊಟ್ಟಿಲಲ್ಲಿ ಕಣ್ಣನ್ನು ಅರ್ಧ ಮುಚ್ಚಿ ಬರಿಮೈಯಲ್ಲಿ ಮಲಗಿರುವುದನ್ನು ಕಂಡ ಪಕ್ಕದಲ್ಲಿರುವ ತಾಯಿ ನಿದ್ದೆಗಣ್ಣಿನಲ್ಲೇ ಕೈ ಚಾಚಿ ಮಗುವಿನ ಮೇಲಿರುವ ಹೊದಿಕೆಯನ್ನು ಸರಿಪಡಿಸುವುದರ ಮೂಲಕ ಆರೈಕೆ ಮಾಡುವಳು. ಕವಿ ಯಾವ ಸಣ್ಣ ಸಂಗತಿಯನ್ನು ಈ ಕವನದಲ್ಲಿ ವಿವರಿಸಿದ್ದಾರೆ? ತಾಯಿ ತನ್ನ ಮಗುವಿನ ಮೇಲೆ ಹೊದಿಕೆಯನ್ನು ಹಾಕಿರುತ್ತಾಳೆ, ಆದರೆ ಮಗು ಅದನ್ನು ಕಿತ್ತೆಸೆದು ಬರಿಮೈಲಿ ಮಲಗಿರುತ್ತದೆ. ಎಲ್ಲೋ ಒಂದು ಮೂಲೆಯಲ್ಲಿ ಸಣ್ಣಗಿರುವ ದೀಪ ದಿಕ್ಕು ದಿಕ್ಕುಗಳಲ್ಲಿ ಒಂದೂ ಮಾತನಾಡದೆ ಮಲಗಿರುವ ವ್ಯಕ್ತಿಗಳು ಅದಾವುದನ್ನೂ ಗಮನಿಸದೆ ತಾಯಿ ತನ್ನ ಮಗುವನ್ನು ನಿದ್ದೆ ಎಚ್ಚರವಾದಾಗಲೆಲ್ಲ ಆರೈಕೆ ಮಾಡುವಳು. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುವ ಸಣ್ಣ ಸಂಗತಿಯನ್ನು ಈ ಕವನದಲ್ಲಿ ಕವಿ ವಿವರಿಸಿದ್ದಾರೆ. ಈ ಕವನದಲ್ಲಿ ಕವಿ ನೀಡಿರುವ ಪ್ರಾಕೃತಿಕ ಘಟನೆಗಳನ್ನು ತಿಳಿಸಿ. ನಡುರಾತ್ರಿಯಲ್ಲಿ ನೀರು ತುಂಬಿದ ಕರಿಮುಗಿಲ ನಡುವೆ ಹುಣ್ಣಿಮೆಯು ಕಣ್ಣು ತೆರೆದಿತ್ತು. ಬಾನಿನ ಬೀದಿಗೆ ತಾರೆಗಳು ಬಂದಿವೆ. ಸೋನೆಯ ಶ್ರುತಿಗೆ ಗಾಳಿ ಹಾಡುತ್ತಿರುವ ಪ್ರಾಕೃತಿಕ ಘಟನೆಗಳು ಕಂಡುಬಂದಿವೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ತಾರೆ ಬಂದಿವೆ ಬಾನ ಬೀದಿಗೆ. ಈ ಮೇಲಿನ ವಾಕ್ಯವನ್ನು ಕೆ.ಎಸ್. ನರಸಿಂಹಸ್ವಾಮಿಯವರು ಬರೆದ ಸಣ್ಣ ಸಂಗತಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಜನತೆಗೆ ಹೇಳಿದ ಮಾತು. ಸಂದರ್ಭ: ನಡುರಾತ್ರಿಯಲ್ಲಿ ಮಗುವು ತನ್ನ ಹೊದಿಕೆಯನ್ನು ಕಿತ್ತೆಸೆದಾಗ ತಾಯಿ ಅದನ್ನು ಸರಿಪಡಿಸುವ ರೀತಿಯನ್ನು ಪ್ರಕೃತಿಯ ನಿಯಮಗಳಿಗೆ ಹೋಲಿಸಿದ್ದಾರೆ. ನಡುರಾತ್ರಿ ನೀರು ತುಂಬಿದ ಕರಿಮುಗಿಲು, ಅದರ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದುಕೊಂಡಿವೆ. ತಾರೆಗಳೆಲ್ಲ ಬಾನ ಬೀದಿಗೆ ಬಂದಿವೆ ಎಂದು ಈ ಸಂದರ್ಭದಲ್ಲಿ ಹೇಳಲಾಗಿದೆ. ಸ್ವಾರಸ್ಯ: ಇಲ್ಲಿ ಬಾನನ್ನು ಬೀದಿಗೆ ಹೋಲಿಸಿ ಆ ಬೀದಿಯಲ್ಲಿ ತಾರೆಗಳು ನಡೆದಾಡುತ್ತಿವೆ ಎಂದು ಕವಿ ಕಲ್ಪನೆ ಮಾಡಿ ವರ್ಣಿಸಿರುವುದು ಸ್ವಾರಸ್ಯವಾಗಿದೆ. ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಈ ಮೇಲಿನ ವಾಕ್ಯವನ್ನು ಕೆ.ಎಸ್. ನರಸಿಂಹಸ್ವಾಮಿಯವರು ಬರೆದ ಸಣ್ಣ ಸಂಗತಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ
ತಾಯಿಯ ಆರೈಕೆ ಕುರಿತು ಹೇಳಿದ್ದಾರೆ. ಸಂದರ್ಭ: ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಬರಿಮೈಯಲ್ಲಿ ಮಲಗಿರುವುದನ್ನು ಕಂಡ ತಾಯಿ ನಿದ್ದೆಗಣ್ಣಿನಲ್ಲೇ ಎಚ್ಚೆತ್ತು ಮತ್ತೆ ಆ ಹೊದಿಕೆಯನ್ನು ಒದಿಸುವಳು ಎಂದು ವಿವರಿಸುವ ಸಂದರ್ಭದಲ್ಲಿ ಹೇಳಲಾಗಿದೆ. ಸ್ವಾರಸ್ಯ: ಈ ಮೇಲಿನ ವಾಕ್ಯವು ತಾಯಿಗೆ ಮಗುವಿನ ಮೇಲಿರುವ ಪ್ರೀತಿ ವಾತ್ಸಲ್ಯವನ್ನು ತೋರಿಸುತ್ತವೆ. ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ಈ ವಾಕ್ಯವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿರುವ ಇರುವಂತಿಗೆ ಕವನ ಸಂಗ್ರಹದಿಂದ ಆಯ್ಕೆ ಮಾಡಲಾದ ಸಣ್ಣ ಸಂಗತಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ತಾಯಿಯ ಆರೈಕೆಯನ್ನು ಕುರಿತು ಹೇಳಿದ್ದಾರೆ. ಸಂದರ್ಭ: ತಾಯಿಯು ಹಗಲು ಇರುಳು ಎನ್ನದೆ ತನ್ನ ಮಗುವನ್ನು ರಕ್ಷಿಸುವ ಮತ್ತು ಮಗುವಿಗಾಗಿ ಸದಾ ದುಡಿಯುವ ಬಗೆಯನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ವರ್ಣಿಸಿದ್ದಾರೆ. ಸ್ವಾರಸ್ಯ: ತಾಯಿಯ ಮಾತೃವಾತ್ಸಲ್ಯ ಮತ್ತು ಅವಳು ಮಗುವಿಗಾಗಿ ಪಡುವ ಶ್ರಮ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಕವಿ ಯಾವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ಘಟನೆಗಳೊಂದಿಗೆ ಹೋಲಿಸಿ ಮಾಡಿದ್ದಾರೆಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸಣ್ಣ ಸಂಗತಿ ಕವನದಲ್ಲಿ ತಾಯಿಯ ಪಕ್ಕದಲ್ಲಿ ಮಲಗಿರುವ ಮಗು ಮಧ್ಯರಾತ್ರಿಯ ವೇಳೆ ತನ್ನ ಹೊದಿಕೆಯನ್ನು ಕಿತ್ತೆಸೆದಾಗ ತಾಯಿಯ ಕೈ ಮತ್ತೆ ಮತ್ತೆ ಮಗುವಿನ ಹೊದಿಕೆಯನ್ನು ಸರಿಪಡಿಸುವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ನೀರು ತುಂಬಿರುವ ಕರಿಮುಗಿಲ ನಡುವೆ ಹುಣ್ಣಿಮೆಯ ಕಣ್ಣು ತೆರೆದಂತೆ ಚಂದ್ರನಿದ್ದಾನೆ, ಬಾನಿನ ಬೀದಿಗೆ ತಾರೆ ಬಂದಿವೆ, ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ ಎಂದು ಮೊದಲಾದ ಪ್ರಾಕೃತಿಕ ದೊಡ್ಡ ಘಟನೆಗಳೊಂದಿಗೆ ಹೋಲಿಸಿ ಕವಿ ವರ್ಣಿಸಿದ್ದಾರೆ. ಹಗಲಿರುಳೆನ್ನದೆ ಸದಾ ತನ್ನ ಮಗುವಿನ ಆರೈಕೆಗಾಗಿ ದುಡಿಯುವ ತಾಯಿ ಹೃದಯದ ತುಡಿತ ಮಿಡಿತಗಳು ಸಣ್ಣ ಸಂಗತಿ ಕವನದಲ್ಲಿ ಮೂಡಿಬಂದಿವೆ. ತಾಯಿಯು ತನ್ನ ಮಗುವಿನ ಆರೈಕೆ ಲಾಲನೆ ಪಾಲನೆಗಳಲ್ಲಿಯೇ ತನ್ನೆಲ್ಲ ಸುಖ ಸಂತೋಷಗಳನ್ನು ಕಾಣುತ್ತಾಳೆ ಹಾಗೂ ತನ್ನ ನೋವು ಸಂಕಟಗಳನ್ನು ಮರೆಯುತ್ತಾಳೆ ಎನ್ನುವುದು ಈ ಕವಿತೆಯ ಆಶಯವಾಗಿದೆ.